ಇದೆಂತ ಕರ್ಮ, ಮೂರನ್ನು ಬಿಟ್ಟೇ ಬಿಡ್ತಾ ತುಮಕೂರು ಜಿಲ್ಲಾಡಳಿತ. ಪತ್ರಿಕೋದ್ಯಮಕ್ಕೆ ಹೆದರಿ ಪ್ರಚಾರೋದ್ಯಮಕ್ಕೆ ಅಧಿಕಾರಿಗಳ ಸಾಥ್. ದಸರಾ ಪ್ರಚಾರಕ್ಕೆ ವ್ಲಾಗರ್ಸ್ ಮೊರೆ ಹೋದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಜಿಲ್ಲಾಧಿಕಾರಿಗಳೇ, ಭೂ ಹಗರಣದ ಬಗ್ಗೆಯೂ ಇಂಥದ್ದೊಂದು ವ್ಲಾಗ್ ಮಾಡಿಸಿ. ಅಬ್ಬಬ್ಬಬ್ಬ, ತುಮಕೂರು ಜಿಲ್ಲಾಡಳಿತದ ಈ ಬೌದ್ಧಿಕ ಅಧಪತನಕ್ಕೆ ಏನ್ ಹೇಳಬೇಕು ನಮಗಂತೂ ಅರ್ಥವಾಗ್ತಿಲ್ಲ. ಪತ್ರಿಕಾ ರಂಗವನ್ನ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತಲೇ ಕರೆಯುತ್ತೀವಿ. ಪ್ರಜಾಪ್ರಭುತ್ವದ ಕಾವಲು ನಾಯಿ ಅಂತಲೇ ಅಭಿದಾನ ಪಡೆದುಕೊಂಡಿರುವ ಪತ್ರಿಕಾ ರಂಗ ಜನಸಾಮಾನ್ಯರ ಕಷ್ಟಗಳನ್ನ ಆಳುವವರ ಮುಂದಿಟ್ಟು ಅವರ ಗಮನ ಸೆಳೆಯುವ ಕೆಲಸವನ್ನ ಮಾಡ್ತಾ ಇದೆ. ಆಳುವವರು ಮಾಡುವ ತಪ್ಪುಗಳನ್ನ, ಅಧಿಕಾರಿಗಳ ಎಡವಟ್ಟುಗಳನ್ನ ಕೂಡ ಜನರ ಮುಂದಿಟ್ಟು ಅವರನ್ನ ಎಚ್ಚರಿಸುವ ಕೆಲಸವನ್ನ ಮಾಡುತ್ತಾ ಬರ್ತಾ ಇದೆ. ಜೊತೆಗೆ ಸರ್ಕಾರ, ಜನಪ್ರತಿನಿಧಿಗಳು, ಅಧಿಕಾರಿಗಳು ಒಳ್ಳೆಯ ಕೆಲಸಗಳನ್ನ ಮಾಡಿದಾಗ ಅದನ್ನ ಕೂಡ ಪ್ರಚಾರ ಮಾಡುವ ಕೆಲಸವನ್ನ ಮಾಡ್ತಾ ಇದೆ. ಆದರೆ ತುಮಕೂರು ಜಿಲ್ಲಾಡಳಿತ ಮಾತ್ರ ಪತ್ರಿಕೋದ್ಯಮ ಅಂದ್ರೇನು, ಪ್ರಚಾರೋದ್ಯಮ ಅಂದ್ರೇನು ಅನ್ನೋದೇ ಗೊತ್ತಾಗದೆ ಇತಿಹಾಸದಲ್ಲಿಯೇ ಯಾರೂ ಮಾಡದ ಎಡವಟ್ಟೊಂದನ್ನ ಮಾಡಿದೆ. ಪತ್ರಿಕೋದ್ಯಮವನ್ನ ಎದುರಿಸಲಾಗದೆ ಮಾಧ್ಯಮಗಳ ಸಕಾರಾತ್ಮಕ ಟೀಕೆಗಳನ್ನ ಮತ್ತು ತಮ್ಮ ತಪ್ಪುಗಳನ್ನ ತೋರಿಸುವುದನ್ನ ಸಹಿಸಲಾಗದೆ ಪತ್ರಿಕೋದ್ಯಮವನ್ನೇ ಹೊರಗಿಟ್ಟು ತುಮಕೂರು ದಸರಾ ಕಾರ್ಯಕ್ರಮವನ್ನ ನಡೆಸಲು ಮುಂದಾಗಿದ್ದು, ದಸರಾ ಪ್ರಚಾರಕ್ಕಾಗಿ ವ್ಲಾಗರ್ಸ್ ಮೊರೆ ಹೋಗಿದೆ. ಎಸ್, IAS ಓದಿಕೊಂಡು ಬಂದಿರುವ ತುಮಕೂರಿನ ಅಧಿಕಾರಿಗಳಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಆದರೆ ಒಂದಂತೂ ಸತ್ಯ, ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡುವಲ್ಲಿಯೂ ಪತ್ರಿಕಾ ರಂಗದ ಕೊಡುಗೆ ಸಾಕಷ್ಟಿದೆ. ಗಾಂಧೀಜಿಯವರ ಯಂಗ್ ಇಂಡಿಯಾ, ಹರಿಜನ ಪತ್ರಿಕೆಯಿಂದ ಹಿಡಿದು ಬಾಲ್ ಗಂಗಾಧರ್ ತಿಲಕ್ ಅವರ ಕೇಸರಿ, ಅಮೃತ್ ಬಜಾರ್ ಅಂತಹ ಪತ್ರಿಕೆಗಳು ಜನರಲ್ಲಿ ದೇಶ ಪ್ರೇಮದ ಕಿಚ್ಚನ್ನ ಹತ್ತಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ವು. ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಭಾರತೀಯರನ್ನ ಒಗ್ಗೂಡಿಸುವಲ್ಲಿಯೂ ಪತ್ರಿಕೆಗಳು ಪ್ರಮುಖ ಪಾತ್ರ ವಹಿಸಿದ್ವು. ಇನ್ನೊಂದು ಕಡೆ ಸ್ವಾತಂತ್ರ್ಯಾನಂತರ ಭಾರತದಲ್ಲಿಯೂ ಮಾಧ್ಯಮಗಳ ಕೊಡುಗೆ ಸಾಕಷ್ಟಿದೆ. ಮಾಧ್ಯಮಗಳಿಲ್ಲದ ಪ್ರಜಾಪ್ರಭುತ್ವವನ್ನ ಊಹಿಸಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ. ಆದರೆ ತುಮಕೂರು ಜಿಲ್ಲಾಡಳಿತ ಮಾತ್ರ ಎಲ್ಲಿ ತಮ್ಮ ತಪ್ಪನ್ನ ತೋರಿಸಿ ಬಿಡ್ತಾರೋ ಅನ್ನೋ ಭಯಕ್ಕೆ ಪತ್ರಿಕೋದ್ಯಮವನ್ನೇ ಹೊರಗಿಟ್ಟು ತುಮಕೂರು ದಸರಾವನ್ನ ನಡೆಸಲು ಮುಂದಾಗಿದೆ. ಇತಿಹಾಸದಲ್ಲಿಯೇ ಇದೇ ಮೊದಲ ಬಾರಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ವ್ಲಾಗರ್ಸ್ಗಳನ್ನ ಕರೆದು ದಸರಾಗೆ ಸಹಕಾರ ನೀಡುವಂತೆ ಸಭೆಯನ್ನ ನಡೆಸಲಾಗಿದೆ. ಪತ್ರಿಕೋದ್ಯಮಕ್ಕೆ ತನ್ನದೇ ಆದ ಇತಿಹಾಸವಿದೆ. ಒಂದು ಮಾಧ್ಯಮ ಸಂಸ್ಥೆಯನ್ನ ಕಟ್ಟಬೇಕು ಅಂದ್ರೆ ಅದಕ್ಕೆ ಪಡುವ ಪಾಡು ಅಷ್ಟಿಷ್ಟಲ್ಲ. ಇನ್ನು ಈ ಪತ್ರಿಕೋದ್ಯಮಕ್ಕೆ ಬರಬೇಕೆನ್ನುವ ಮಂದಿ ಲಕ್ಷಾಂತರ ರೂಪಾಯಿ ಶುಲ್ಕ ಕಟ್ಟಿ ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಪದವಿಗಳನ್ನ ಪಡೆದುಕೊಂಡಿರ್ತಾರೆ. ಇನ್ನೊಂದು ಕಡೆ ಸರ್ಕಾರದ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ಪ್ರಚಾರ ಮಾಡುವ ಸಲುವಾಗಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕೂಡ ಕೆಲಸವನ್ನ ಮಾಡ್ತಾ ಇದೆ. ಈ ಇಲಾಖೆಗೆ ಜಿಲ್ಲೆಗಳಲ್ಲಿ ಕಚೇರಿಗಳಿವೆ. ಒಂದಿಷ್ಟು ಅಧಿಕಾರಿ, ಸಿಬ್ಬಂದಿ ಎಲ್ಲರೂ ಇದ್ದಾರೆ. ಇವರೆಲ್ಲರಿಗೂ ಕೂಡ ನಮ್ಮ ತೆರಿಗೆ ಹಣದಿಂದಲೇ ಸಂಬಳವನ್ನ ಕೊಡಲಾಗುತ್ತೆ. ಆದರೆ ಇಷ್ಟೆಲ್ಲ ಇದ್ದರೂ ತುಮಕೂರು ಜಿಲ್ಲಾಡಳಿತ ಮಾತ್ರ ತುಮಕೂರು ದಸರಾ ಪ್ರಚಾರಕ್ಕಾಗಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯನ್ನ ಬಿಟ್ಟು ಪತ್ರಿಕೆ ಮತ್ತು ಮಾಧ್ಯಮ ಸಂಸ್ಥೆಗಳನ್ನ ಬಿಟ್ಟು ವ್ಲಾಗರ್ಸ್ಗಳ ಮೊರೆ ಹೋಗಿದೆ. ಪಾಪ, ಜಿಲ್ಲಾಧಿಕಾರಿಯವರು ಪತ್ರಿಕೋದ್ಯಮ ಅಂದ್ರೆ ಅದು ಪ್ರಚಾರೋದ್ಯಮ ಅಂತ ತಿಳಿದುಕೊಂಡಿದ್ರು ಅನ್ಸುತ್ತೆ. ಪತ್ರಿಕೆಗಳು, ಪತ್ರಕರ್ತರು ಕೇವಲ ಜಿಲ್ಲಾಡಳಿತ ಮತ್ತು ಸರ್ಕಾರದ ಕಾರ್ಯಕ್ರಮಗಳನ್ನ ಪ್ರಚಾರ ಮಾಡ್ತಾರೆ, ತಮ್ಮ ಕಲರ್ ಫೋಟೋಗಳನ್ನ ಹಾಕಿ ಸುದ್ದಿ ಮಾಡ್ತಾರೆ ಅಂತ ಅಂದುಕೊಂಡಿದ್ರು ಅನ್ಸುತ್ತೆ. ಆದರೆ ಯಾವಾಗ ಅವರ ನಿರೀಕ್ಷೆ ಸುಳ್ಳಾಯ್ತೋ, ತಾವು ಮಾಡಿದ ಎಡವಟ್ಟುಗಳನ್ನ ಮಾಧ್ಯಮ ಮಂದಿ ತೋರಿಸಿದ್ರೋ, ತಮ್ಮ ಡಿಜಿಟಲ್ ಸಹಿಯನ್ನೇ ಬಳಸಿ ಕೋಟ್ಯಾಂತರ ರೂಪಾಯಿ ಭೂ ಅಕ್ರಮ ಮಾಡಿದ್ದ ಹಗರಣ ರಾಜ್ಯ ಮಟ್ಟದಲ್ಲಿ ಸದ್ದಾಯ್ತೋ, ಟೆನ್ಷನ್ ಆಗಿರೋ ಜಿಲ್ಲಾಧಿಕಾರಿಯವರು ಇದೀಗ ವ್ಲಾಗರ್ಸ್ ಮೊರೆ ಹೋಗಿದ್ದಾರೆ. ದಸರಾವನ್ನ ವ್ಲಾಗರ್ಸ್ ಮೂಲಕ ಪ್ರಚಾರ ಮಾಡಿಸುತ್ತಿರೋ ಜಿಲ್ಲಾಧಿಕಾರಿಯವರು ಆ ಭೂ ಹಗರಣವನ್ನ ಕೂಡ ಅದೇ ವ್ಲಾಗರ್ಸ್ ಕಡೆಯಿಂದ ಪ್ರಚಾರ ಮಾಡಿಸಿದ್ರೆ ಚೆನ್ನಾಗಿರ್ತಿತ್ತು.
ಇದೀಗ ದಸರಾ ಪ್ರಚಾರಕ್ಕಾಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವ್ಲಾಗರ್ ಸಭೆ ಕರೆದಿರುವ ಅತ್ಯಂತ ಬುದ್ಧಿವಂತ ಜಿಲ್ಲಾಧಿಕಾರಿಯವರು ಮುಂದಿನ ದಿನಗಳಲ್ಲಿ ತಮ್ಮನ್ನ ಹೊಗಳಿ ಅಟ್ಟಕ್ಕೇರಿಸುವ, ಸೆಲೆಬ್ರಿಟಿಗಳನ್ನ ಫಾಲೋ ಮಾಡುವ ಪಾಪರಾಜಿಗಳಂತೆ ಹೋದಲ್ಲಿ ಬಂದಲ್ಲಿ ತಮ್ಮನ್ನ ವಿಡಿಯೋ ಮಾಡಿ ಸೆಲೆಬ್ರಿಟಿ ಮಾಡುವ ಒಂದಿಷ್ಟು ಮಂದಿ ತಮ್ಮ ಕೃಪಾಪೋಷಿತ ಪತ್ರಕರ್ತರ ಪಡೆಯನ್ನೇ ಸೃಷ್ಟಿಸಿಕೊಂಡರೂ ಅಚ್ಚರಿಯೇನಿಲ್ಲ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.